ಬನ್ನಿ ಈಗ ಸೆಪ್ಟೆಂಬರ್ 2024 ಮಾಸ ಭವಿಷ್ಯ, ತಿಂಗಳ ಭವಿಷ್ಯ ಯಾವ ರೀತಿಯೆಲ್ಲ ಇದೆ ಎಂದು ನೋಡೋಣ. ಸ್ನೇಹಿತರೆ, ನಾವು ಪ್ರತಿಯೊಂದು ರಾಶಿಗೂ ಒಂದೊಂದು ವಿಶೇಷವಾದ ಭವಿಷ್ಯವಾಣಿಗಳನ್ನು ಯಾವೆಲ್ಲ ರೀತಿ ಈ ಮಾಸ ಅವರಿಗೆ ಇರಲಿದೆ ಎನ್ನುವುದನ್ನು ತಿಳಿಸಿಕೊಡ್ತೇವೆ. ಅದೇ ರೀತಿ ಅವರು ಮಾಡಬಹುದಾದ ಪರಿಹಾರೋಪಾಯಗಳು ಏನು ಎನ್ನುವುದನ್ನು ಕೂಡ ತಿಳಿಸಿಕೊಡ್ತೇವೆ. ನಾವು ತಿಳಿಸುವ ಭವಿಷ್ಯದಲ್ಲಿ ಅತ್ಯಂತ ನಿಖರತೆ ಮತ್ತು ಸ್ಪಷ್ಟತೆಯನ್ನು ನಮ್ಮ ವೀಕ್ಷಕರು ಗಮನಿಸುತ್ತಾ ಬಂದಿದ್ದಾರೆ. ನಿಮಗೂ ಈ ಭವಿಷ್ಯ ನಿಖರವಾಗಿದೆ ಎಂದು ಅನ್ನಿಸಿದರೆ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬಂಧುಗಳೇ, ಮೇಷರಾಶಿಯ ಈ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಏನಿದೆ ಅನ್ನುವುದನ್ನು ಈಗ ನೋಡೋಣ. ಮೇಷರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು 2ನೇ ಸ್ಥಾನದಲ್ಲಿದ್ದರೆ ಬಹಳ ಒಳ್ಳೆಯ ಶುಭವಾದ ಫಲಗಳನ್ನು ಕೊಡ್ತಾನೆ. ಅದೇ ರೀತಿ ಕುಜ, ಮಂಗಳ 3ನೇ ಸ್ಥಾನದಲ್ಲಿದ್ದಾನೆ. ಅವನು ಕೂಡ ಹೇಳಿ ಮಾಡಿಸಿದ ಸ್ಥಾನದಲ್ಲಿದ್ದಾನೆ. ನಿಮ್ಮ ಪ್ರಯತ್ನದ ಸ್ಥಾನದಲ್ಲಿ, ಹಾರ್ಡ್ ವರ್ಕ್ನ ಸ್ಥಾನದಲ್ಲಿ ಕುಜ ಇದ್ದಾನೆ. ನಿಮಗೆ ಅತ್ಯಂತ ಲಾಭಕರವಾಗಿ ಈ ತಿಂಗಳು ಪರಿಣಮಿಸಲಿದೆ. ಇನ್ನು ಚಂದ್ರ 4ನೇ ಮನೆಯಲ್ಲಿದ್ದಾನೆ. ಅಷ್ಟು ಒಳ್ಳೆಯದಲ್ಲ. ಚಂದ್ರ ಗೋಚಾರದಿಂದ 4ನೇ ಮನೆಯಲ್ಲಿದ್ದಾಗ ಅಷ್ಟೊಂದು ಒಳ್ಳೆಯ ಫಲಗಳನ್ನು ಆತ ಕೊಡೋದಿಲ್ಲ. ಮಿಶ್ರವಾದಂತಹ ಮಾನಸಿಕವಾದಂತಹ ಸಮಸ್ಯೆಗಳನ್ನು ಕೂಡ ಆತ ತಂದಿಡ್ತಾನೆ. ಇನ್ನು ಬುಧ ಕೂಡ 4ನೇ ಮನೆಯಲ್ಲೇ ಇದ್ದಾನೆ. ಅವನು ಕೂಡ 4ನೇ ಮನೆಯಲ್ಲಿ ಅಶುಭವಾದ ಫಲಗಳನ್ನೇ ಕೊಡಲಿಕ್ಕೆ ಅತ್ಯಂತ ಹೆಸರುವಾಸಿಯಾದವನು. ಸೊ ಮೇಷರಾಶಿಯವರು ಏನು ಮಾಡಬೇಕು ಅಂದರೆ ಚಂದ್ರನ ಆರಾಧನೆಯನ್ನು ಮಾಡಿ. ಅದು ಹೇಗೆ ಅಂತಂದರೆ, ಮನೆಯಲ್ಲಿರ್ತಕ್ಕಂತಹ ಈಶ್ವರನ ಪ್ರತಿಮೆಗೆ ಕ್ಷೀರಾಭಿಷೇಕವನ್ನು ಮಾಡಿ. ಈಶ್ವರನ ಜೊತೆಯಲ್ಲಿ ಚಂದ್ರನಿರ್ತಾನೆ. ನಿಮಗೆ ಚಂದ್ರನಿಂದ ಮುಕ್ತಿ, ದೋಷ ಎಲ್ಲವೂ ಖಂಡಿತ ಪರಿಹಾರವಾಗಿ ಬಿಡ್ತವೆ. ಇನ್ನು 5ನೇ ಮನೆಯಲ್ಲಿ ರವಿ ಇದ್ದಾನೆ. ರವಿ 5ನೇ ಮನೆಯಲ್ಲಿ ಇದ್ದಾಗ ಅಂದರೆ ತನ್ನ ಸ್ವಂತದ ಮನೆಯಾದ ಸಿಂಹ ರಾಶಿಯಲ್ಲಿ, ತ್ರಿಕೋಣ ರಾಶಿಯಲ್ಲಿ ಅವನಿದ್ದಾನೆ. ಹೀಗಾಗಿ ಅತ್ಯಂತ ಶುಭವಾದ ಫಲಗಳನ್ನೇ ಮೇಷರಾಶಿಯವರಿಗೆ ಅವನು ಖಂಡಿತವಾಗಿ ಕೊಡ್ತಾನೆ. ಹಾಗೆ ಮಿತ್ರರೇ, ಇನ್ನು ಶುಕ್ರ 6ನೇ ಸ್ಥಾನದಲ್ಲಿ ಇದ್ದಾನೆ. ಶುಕ್ರ 6ರಲ್ಲಿ ಅಶುಭವನ್ನು ಉಂಟು ಮಾಡ್ತಾನೆ. ಹೀಗಾಗಿ ನೀವು ಏನು ಮಾಡಬೇಕು ಅಂದರೆ, ಸ್ವಲ್ಪ ಈ ತಿಂಗಳಲ್ಲಿ ಸಾಲ ಮಾಡುವುದರಿಂದ ಸ್ವಲ್ಪ ದೂರ ಇರಿ. ಶತ್ರುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಿತವಾದ ಸಂಭಾಷಣೆಯನ್ನು ನಡೆಸಿ ಮತ್ತು ಯಾವುದೇ ಕಾರಣಕ್ಕೂ ಜಗಳಗಳಿಗೆ, ಮನಸ್ತಾಪಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡಬೇಡಿ. ಮತ್ತು ಸಣ್ಣ ಪುಟ್ಟ ರೋಗದ ಸಮಸ್ಯೆಗಳು ಕೂಡ 6ನೇ ಮನೆಯಿಂದ ಉತ್ಪನ್ನವಾಗ್ತವೆ. ಶುಕ್ರ ಅಲ್ಲಿರುವ ಕಾರಣಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಶುಕ್ರನ ಜೊತೆಗೆ ಕೇತುವು ಇದ್ದಾನೆ. ಹೀಗಾಗಿ ಕೇತುವಿನ ದೃಷ್ಟಿ ಕೂಡ ಈ ವಿಷಯಗಳ ಮೇಲೆ ಖಂಡಿತ ಇರುತ್ತೆ. ಬಂಧುಗಳೇ, ಇನ್ನು ಮೇಷರಾಶಿಯವರಿಗೆ 11ನೇ ಸ್ಥಾನದಲ್ಲಿ ಶನಿ ಮಹಾದೇವನಿದ್ದಾನೆ. ಇದು ಅತ್ಯಂತ ಶುಭದ ಒಂದು ವಿಷಯ ಅಂತ ಹೇಳಬಹುದು. ಲಾಭದ ಸ್ಥಾನದಲ್ಲಿ ಆತನಿದ್ದಾನೆ. 11ನೇ ಮನೆಯಲ್ಲಿ ಗೋಚಾರದಲ್ಲಿ ಶನಿ ಇದ್ದರೆ ಲಾಭವನ್ನೇ ತಂದುಕೊಡ್ತಾನೆ. ಹೀಗಾಗಿ ಇದು ನಿಮಗೆ ಗೋಚಾರದಲ್ಲಿ ಶನಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅಂತ ಹೇಳಬಹುದು. ಇನ್ನು ರಾಹು ಕೂಡ 12ನೇ ಮನೆಯಲ್ಲಿ ನಿಮಗೆ ಸ್ಥಿತನಿದ್ದಾನೆ. 12ನೇ ಮನೆಯ ರಾಹು ಅಶುಭವನ್ನು ಉಂಟು ಮಾಡ್ತಾನೆ. ಆತ ನೇರವಾಗಿ 6ನೇ ಸ್ಥಾನವನ್ನು ನೋಡ್ತಾನೆ. ರೋಗ, ಋಣ, ರಿಪು ಸ್ಥಾನವನ್ನು ನೋಡ್ತಾನೆ. ಸೊ ವೆಚ್ಚದ ಸ್ಥಾನದಲ್ಲಿ ರಾಹು ಇದ್ದಾನೆ. ಸ್ವಲ್ಪ ನಿಮಗೆ ಎಕ್ಸ್ಪೆಂಡಿಚರ್ಸ್ಗಳು ಜಾಸ್ತಿ ಆಗುವ, ಸಂಚಾರ ಜಾಸ್ತಿ ಆಗುವ ಸಮಯ ಇದಾಗಿರುತ್ತೆ. ಸೊ ರಾಹುವಿನ ಮಂತ್ರವನ್ನು ಜಪ ಮಾಡಿ. ಅದೇ ರೀತಿ ಚಂದ್ರನ ಆರಾಧನೆಯನ್ನು ಮಾಡಿ. ಸೆಪ್ಟೆಂಬರ್ ತಿಂಗಳು ಖಂಡಿತ ನಿಮ್ಮದಾಗುತ್ತೆ. ಮಿತ್ರರೇ, ಅದೇ ರೀತಿ ಈಗ ನಾವು ವೃಷಭ ರಾಶಿಯ ಮಾಸ ಭವಿಷ್ಯ ಯಾವ ರೀತಿ ಇದೆ ಅಂತ ಈಗ ನೋಡೋಣ. ವೃಷಭ ರಾಶಿಯಲ್ಲೇ ಈಗ ಗುರು ಸ್ಥಿತನಾಗಿದ್ದಾನೆ. ಗುರು ಮೊದಲ ಮನೆಯಲ್ಲಿದ್ದರೆ ಮಿಶ್ರ ಫಲಗಳನ್ನು ಕೊಡ್ತಾನೆ. ಆದಷ್ಟು ಶುಭ ಫಲಗಳನ್ನೇ ಜಾಸ್ತಿ ಕೊಡ್ತಾನೆ. ಹೀಗಾಗಿ ಗುರುವಿನ ಕೃಪೆ ನಿಮ್ಮ ಮೇಲಿದೆ. ಕುಜ 2ನೇ ಮನೆಯಲ್ಲಿದ್ದಾನೆ. ಅದು ಅತ್ಯಂತ ಶುಭದ ಸಮಯ. ಒಳ್ಳೆಯ ನಿಮ್ಮ ಹಣಕಾಸಿನ ಧನಲಾಭವನ್ನು ಆತ ಸೂಚಿಸ್ತಾನೆ. ನೀವು ಸ್ವಲ್ಪ ಪ್ರಯತ್ನಿಸಿದರೆ ಸಾಕು, ನಿಮಗೆ ದೊಡ್ಡ ಲಾಭ ಈ ತಿಂಗಳಲ್ಲಿ ಆಗುವ ಎಲ್ಲ ಸಾಧ್ಯತೆ ಇರುತ್ತೆ. ಚಂದ್ರ 3ನೇ ಮನೆಯಲ್ಲಿ ಒಳ್ಳೆಯ ಅಣ್ಣ ತಮ್ಮಂದಿರ ಜೊತೆ ಒಳ್ಳೆಯ ಹೊಂದಾಣಿಕೆ ಮತ್ತು ಕೆಲಸದ ಸ್ಥಳದಲ್ಲಿ ಖುಷಿಯನ್ನು ಇವನ್ನೆಲ್ಲ ಚಂದ್ರ ಉಂಟು ಮಾಡ್ತಾನೆ. ಬುಧ ಕೂಡ 3ನೇ ಮನೆಯಲ್ಲಿ ಶುಭವನ್ನೇ ಉಂಟು ಮಾಡ್ತಾನೆ. ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಒಳ್ಳೆಯ ಸುದ್ದಿ ಸಮಾಚಾರಗಳು ಈ ತಿಂಗಳಲ್ಲಿ ಕೇಳಲಿಕ್ಕೆ ಸಿಗುತ್ತವೆ. ಮತ್ತು ನೀವು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲಿ ಅಭ್ಯುದಯ ನಿಮಗೆ ಕಂಡೇ ಕಾಣುತ್ತೆ. ಆದರೆ ನಿಮಗೆ 4ನೇ ಮನೆಯಲ್ಲಿ ರವಿ ಇದ್ದಾನೆ. ಗೋಚಾರದಿಂದ 4ನೇ ಮನೆಯಲ್ಲಿ ರವಿ ಇದ್ದಾಗ ಆತ ಅಶುಭವಾದ ಫಲಗಳನ್ನು ಕೊಡಲಿಕ್ಕೆ ಅತ್ಯಂತ ಹೆಸರುವಾಸಿಯಾದವನು. ಹೀಗಾಗಿ ನಿಮಗೆ ಮನೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ, ಗೆಳೆಯರ ಜೊತೆಗೆ
ನಿಮ್ಮ ಸಂತೋಷದಲ್ಲಿ ವಿಘ್ನಗಳು ಉಂಟಾಗ್ತವೆ, ಸಮಸ್ಯೆಗಳು, ಕಿರಿಕಿರಿಗಳು ಕಂಡುಬರ್ತವೆ. ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಸೂರ್ಯೋದಯದ ಕಾಲಕ್ಕೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳಿ. ರವಿಯ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಖಂಡಿತವಾಗಿ ಮುಕ್ತಿ ಸಿಗುತ್ತೆ. ಇನ್ನು 5ನೇ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. 5ನೇ ಮನೆಯ ಶುಕ್ರ ನಿಮಗೆ ಶುಕ್ರ ದಶೆಯನ್ನೇ ತಂದುಕೊಡ್ತಾನೆ. ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಒಳ್ಳೆಯ ಗ್ರೇಡ್ಗಳು, ಮಾರ್ಕ್ಸ್ಗಳು ಸಿಗುವಂಥ ಸಮಯ ಇದಾಗಿರುತ್ತೆ. ಪೂರ್ವ ಪುಣ್ಯದ ಸ್ಥಾನದಲ್ಲಿ ಶುಕ್ರ ಇರುವ ಕಾರಣಕ್ಕೆ ನಿಮಗೆ ಯಾವುದೋ ಒಂದು ಪುಣ್ಯ ಈ ಮಾಸದಲ್ಲಿ ನಿಮ್ಮ ಕೈಯನ್ನು ಹಿಡಿಯುತ್ತೆ ಮತ್ತು ಸಕ್ಸಸ್ಸನ್ನು ನಿಮಗೆ ತಂದುಕೊಡುತ್ತೆ. ಕೇತು ಕೂಡ 5ನೇ ಮನೆಯಲ್ಲಿದ್ದಾನೆ. ಬಟ್ ಆತ ಸ್ವಲ್ಪ ಅಶುಭವಾದ ಸ್ಥಾನದಲ್ಲಿರುವ ಕಾರಣಕ್ಕೆ ಸ್ವಲ್ಪ ನಿಮಗೆ ಅಶುಭವನ್ನು ಕೂಡ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಇನ್ನು ಗೆಳೆಯರೇ, ಶನಿ ಮಹಾದೇವನು ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಉದ್ಯೋಗದ ಸ್ಥಾನದಲ್ಲಿ ಶನಿದೇವನು ಇದ್ದಾನೆ. ಶನಿದೇವನು 10ನೇ ಸ್ಥಾನದಲ್ಲಿದ್ದರೆ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುತ್ತೆ ಮತ್ತು ನಿಮಗಿರ್ತಕ್ಕಂಥ ಅಡಚಣೆಗಳು ದೂರವಾಗ್ತವೆ. ನೀವು ಪರಿಶ್ರಮದಿಂದ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀರಿ ಮತ್ತು ನಿಮ್ಮ ಪ್ರಗತಿ ಕೂಡ ಉಂಟಾಗುತ್ತೆ. ಇನ್ನು 11ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು 11ನೇ ಮನೆಯಲ್ಲಿ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಸೊ ಈ ಮಾಸ ನಿಮ್ಮದಿದೆ. ಸೂರ್ಯನ ಆರಾಧನೆಯನ್ನು ಮಾಡಿ, ಕೇತುವಿನ ಜಪವನ್ನು ಮಾಡಿ, ಈ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರದು ಆಗಿಬಿಡುತ್ತೆ. ಮಿತ್ರರೇ, ಈಗ ಮಿಥುನ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ನೋಡೋಣ. ಮಿಥುನ ರಾಶಿಯಲ್ಲೇ ಅಂದರೆ 1ನೇ ಮನೆಯಲ್ಲೇ ಕುಜನು ಸ್ಥಿತನಾಗಿದ್ದಾನೆ. ಅದು ಅಷ್ಟು ಒಳ್ಳೆಯದಲ್ಲ. ಮಿಶ್ರ ಫಲಗಳನ್ನು ಕೊಡ್ತಾನೆ 1ನೇ ಮನೆಯಲ್ಲಿದ್ದಾಗ. ಸೊ ನಿಮಗೆ ಶುಭವೂ ಹೆಚ್ಚು ಉಂಟಾಗುತ್ತೆ, ಅದರ ಜೊತೆಗೆ ಕುಜನ ದೃಷ್ಟಿಯಿಂದಾಗಿ ಅಶುಭವೂ ಕೂಡ ಉಂಟಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಕಳಂಕ ಬರುವಂತಾಗುವುದು, ಇಲ್ಲದ ಮನಸ್ತಾಪಗಳು, ಜಗಳಗಳು ಉಂಟಾಗುವುದು, ಇದು ಉಂಟಾಗುತ್ತೆ. 2ನೇ ಮನೆಯ ಚಂದ್ರ ಶುಭವನ್ನು ಉಂಟು ಮಾಡ್ತಾನೆ. ನಿಮಗೆ ತುಂಬ ಬೆನಿಫಿಟ್ಸ್ಗಳು, ಮಾನಸಿಕ ನೆಮ್ಮದಿ, ಖುಷಿ ಈ ವಾರದಲ್ಲಿ ಉಂಟಾಗುತ್ತೆ. ಪ್ರವಾಸ ಕೂಡ ನೀವು ಹೋಗುವ ಸಾಧ್ಯತೆ ಇರುತ್ತೆ. ಬಂಧುಗಳ ಆಗಮನವಾಗಬಹುದು. ಹೀಗಾಗಿ ಇದು ಒಂದು ಒಳ್ಳೆಯ ತಿಂಗಳು ಚಂದ್ರನ ದೃಷ್ಟಿಯಿಂದ ಅಂತ ನಿಮಗೆ ಹೇಳಬಹುದು. ಮತ್ತು ಇನ್ನು ಬುಧ ಕೂಡ ಅಲ್ಲೇ ಇದ್ದಾನೆ. ಬುಧ 2ನೇ ಮನೆಯಲ್ಲಿ ಒಳ್ಳೆಯದನ್ನೇ ಉಂಟು ಮಾಡ್ತಾನೆ. ನಿಮಗೆ ಬುಧ ಮತ್ತು ಚಂದ್ರರ ಆಶೀರ್ವಾದ ಈ ತಿಂಗಳಲ್ಲಿ ಖಂಡಿತ ಸಿಗಲಿದೆ. ಇನ್ನು 3ನೇ ಮನೆಯಲ್ಲಿ ರವಿ, ಅವನು ಕೂಡ ಶುಭವನ್ನೇ ಉಂಟು ಮಾಡ್ತಾನೆ. ಮಂಗಳ, ಬುಧ, ಚಂದ್ರ, ರವಿ ಇವರೆಲ್ಲರೂ ನಿಮಗೆ ಖಂಡಿತ ಈ ತಿಂಗಳಲ್ಲಿ ಶುಭವನ್ನೇ ಉಂಟು ಮಾಡಲಿದ್ದಾರೆ. ಶುಕ್ರ 4ನೇ ಮನೆಯಿಂದ ಆತ ಕೂಡ ಒಳ್ಳೆಯದೇ ಉಂಟು ಮಾಡ್ತಾನೆ. ಸೊ ಮಿಥುನ ರಾಶಿಯವರಿಗೆ ಇದು ಹೇಳಿ ಮಾಡಿಸಿದ ಸಮಯ ಅಂತ ಹೇಳಬಹುದು. ಇನ್ನು ಶನಿ ಮಹಾದೇವನು 11ನೇ ಮನೆಯಲ್ಲಿದ್ದಾನೆ. ಅವನು ಕೂಡ 11ನೇ ಮನೆಯಲ್ಲಿದ್ದರೆ ಶುಭವನ್ನೇ ಉಂಟು ಮಾಡ್ತಾನೆ. ಆತ ನಿಮ್ಮ 9ನೇ ಸ್ಥಾನದಲ್ಲಿದ್ದಾನೆ, ಹೈಯರ್ ಎಜುಕೇಷನ್ನ ಸ್ಥಾನದಲ್ಲಿದ್ದಾನೆ. ಸೊ ಉನ್ನತ ಶಿಕ್ಷಣದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇದು ಶುಭದ ಸಮಾಚಾರ ಮಿಥುನ ರಾಶಿಯವರಾಗಿದ್ದರೆ. ಮತ್ತು ಇದನ್ನು ಅದೃಷ್ಟದ ಸ್ಥಾನ ಅಂತ ಕೂಡ ಕರಿತೀವಿ. ನೀವು ಭಾಗ್ಯವಂತರಾಗುವ ಸಮಯ ಬಂದಿದೆ ಅಂತಲೇ ಲೆಕ್ಕ. ಇನ್ನು 10ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು 10ನೇ ಮನೆಯಲ್ಲಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಪದಗಳೇ, ಉದ್ಯೋಗದ ಸ್ಥಾನದಲ್ಲಿ ರಾಹು ನಿಮಗೆ ಅಭ್ಯುದಯವನ್ನು ಕರುಣಿಸ್ತಾನೆ. ಅದು ನಿಮ್ಮ ಕರ್ಮದ ಸ್ಥಾನ. ಹೀಗಾಗಿ ಈ ತಿಂಗಳಲ್ಲಿ ನೀವು ಇಷ್ಟಪಟ್ಟು ಕೆಲಸ ಮಾಡಿ ನೀವು ಅತ್ಯಂತ ಲಾಭಕರವಾಗಿ ಈ ತಿಂಗಳನ್ನು ಕಳೆಯಲಿದ್ದೀರಿ. ಬಂಧುಗಳೇ, ಇನ್ನು 12ನೇ ಮನೆಯಲ್ಲಿ ಸ್ವತಃ ಗುರುವು ಸ್ಥಿತನಿದ್ದಾನೆ. 12ನೇ ಮನೆಯ ಗುರುವು ಅಶುಭವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಎಕ್ಸ್ಪೆಂಡಿಚರ್ಸ್ಗಳು ಜಾಸ್ತಿ ಆಗ್ತವೆ, ಸ್ವಲ್ಪ ಸಂಚಾರ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗುವ ಚಾನ್ಸಸ್ ಕೂಡ ಇರ್ತವೆ. ಸೊ ಈ ತಿಂಗಳಲ್ಲಿ ನೀವು ಮಾಡಬೇಕು ಒಂದೇ ಒಂದು ಕೆಲಸ ಅಂದರೆ ಗುರುವಿನ ಮಂತ್ರವನ್ನು ಜಪ ಮಾಡಿ, ಗುರುವಿನ ಆರಾಧನೆಯನ್ನು ಮಾಡಿ, ಆ ಮೂಲಕ ಮಿಥುನ ರಾಶಿಯವರು ಈ ತಿಂಗಳನ್ನು ತಮ್ಮದಾಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಬಂಧುಗಳೇ, ಈಗ ಕರ್ಕ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ನೋಡುವ ಸಮಯ. 1ನೇ ಸ್ಥಾನದಲ್ಲೇ ಬುಧ ಚಂದ್ರರು ಇದ್ದಾರೆ. 1ನೇ ಸ್ಥಾನದಲ್ಲಿರುವ ಚಂದ್ರ ಮಿಶ್ರ ಫಲಗಳನ್ನು ಕೊಡ್ತಾನೆ. ಬುಧ ಕೂಡ 1ನೇ ಮನೆಯಲ್ಲಿ ಅಶುಭವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ, ವ್ಯಾಪಾರ ವಹಿವಾಟಿನಲ್ಲಿ ಕಿರಿಕಿರಿ ಉಂಟಾಗುವ ಚಾನ್ಸಸ್ ಇರ್ತವೆ. ಮಾತಿನಿಂದ ನೀವು ಸಮಸ್ಯೆಗಳನ್ನು ಮಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ಇನ್ಯಾರೋ ಮಾತನಾಡಿದ ಮಾತಿನಿಂದ ನೊಂದುಕೊಂಡು ಕಷ್ಟಪಡುವಂತಹ ಸಮಯ ಕೂಡ ಈ ತಿಂಗಳಾಗಿರುತ್ತೆ. ಸೊ ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿರಲಿ. ಇನ್ನೊಬ್ಬರ ಮಾತಿಗೆ ನೀವು ತೀರಾ ತಲೆ ಕೆಡಿಸಿಕೊಂಡು ದುಃಖಿಸುವುದನ್ನು ಕೂಡ ಬಿಡುವುದು ಒಳ್ಳೆಯದು. ರವಿ 2ನೇ ಮನೆಯಲ್ಲಿದ್ದಾನೆ. ಆತ ಮಿಶ್ರ ಫಲಗಳನ್ನು ಕೊಡ್ತಾನೆ. ಸೊ ಕರ್ಕ ರಾಶಿಯವರು ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.
ರವಿಯ ಕೃಪಾ ಕಟಾಕ್ಷ ಅಷ್ಟಾಗಿ ಇಲ್ಲ. ಇನ್ನು ಶುಕ್ರ 3ನೇ ಮನೆಯಲ್ಲಿದ್ದಾನೆ ಕೇತುವಿನ ಜೊತೆಗೆ, ಅದು ಅಶುಭ. ಕೇತು ಶುಭವನ್ನು ಉಂಟು ಮಾಡ್ತಾನೆ, ಶುಕ್ರ ಅಶುಭವನ್ನು ಉಂಟು ಮಾಡ್ತಾನೆ 3ನೇ ಮನೆಯಿಂದ. ಹೀಗಾಗಿ ಮಹಿಳೆಯರ ಜೊತೆ ವ್ಯವಹಾರ ಮಾಡುವಾಗ, ಯಾರಾದರೂ ನೀವು ಕಲಾವಿದರಿದ್ದರೆ, ಕ್ರೀಡಾಪಟುಗಳಿದ್ದರೆ ಸ್ವಲ್ಪ ಈ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಶುಕ್ರನ ಕೃಪಾ ಕಟಾಕ್ಷ ನಿಮಗೆ ಈ ತಿಂಗಳು ಪರೀಕ್ಷೆಯನ್ನು ತಂದೊಡ್ಡಲಿದೆ. ಬಂಧುಗಳೇ, ಇನ್ನು 8ನೇ ಮನೆಯಲ್ಲಿ ಶನಿದೇವನಿದ್ದಾನೆ. 8ನೇ ಮನೆಯ ಶನಿಯನ್ನು ನಾವು ಅಷ್ಟಮ ಶನಿ ಅಂತ ಕರಿತೀವಿ. ಆತ ಅಶುಭವನ್ನು ಉಂಟು ಮಾಡ್ತಾನೆ, ಸ್ವಲ್ಪ ಪರೀಕ್ಷೆಯನ್ನು ಒಡ್ಡುತ್ತಾನೆ. ಸೊ ನೀವು ತುಂಬ ಎಚ್ಚರಿಕೆಯಿಂದ ಇರಿ, ಪ್ರಾಮಾಣಿಕರಾಗಿರಿ, ಗುರು ಹಿರಿಯರ ಮಾತನ್ನು ಕೇಳಿ, ತಂದೆ ತಾಯಿಗಳಿಗೆ ಒಬಿಡಿಯಂಟ್ ಆಗಿರಿ. ಅಂದರೆ ಶನಿ ನಿಮ್ಮನ್ನು ಸಾಕಿ ಸಲಹುತ್ತಾನೆ. ಬಂಧುಗಳೇ, ಈಗ 9ನೇ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ. ಅದು ಮಿಶ್ರ ಫಲಗಳ ಸ್ಥಾನ ಅಂತ ಕರಿತೀವಿ. ಒಂದಷ್ಟು ಒಳ್ಳೆಯದನ್ನು ಕೊಡ್ತಾನೆ, ಒಂದಷ್ಟು ಕೆಟ್ಟದ್ದನ್ನು ಮಾಡ್ತಾನೆ. ಉನ್ನತ ಶಿಕ್ಷಣದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಉಂಟು ಮಾಡ್ತಾನೆ. ಅದೇ ರೀತಿ ಲಕ್ ಫ್ಯಾಕ್ಟರ್ ವರ್ಕ್ ಆಗುವ ಸ್ಥಾನದಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಪಾಸ್ತಿಯ ವ್ಯಾಜ್ಯಗಳಿದ್ದರೆ ಅವು ಸ್ವಲ್ಪ ಕಗ್ಗಂಟಾಗುವಂತೆ ಆತ ಮಾಡ್ತಾನೆ. ಬಂಧುಗಳೇ, ಇನ್ನು ನಿಮ್ಮ 11ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ. 11ನೇ ಮನೆಯ ಗುರುವನ್ನು ಶುಭದ ಅಧಿಪತಿ ಅಂತ ಕರಿತೀವಿ. ಅದು ನಿಮ್ಮ ಇನ್ಕಮ್ನ ಸ್ಥಾನ, ನಿಮ್ಮ ಗಳಿಕೆಯ ಸ್ಥಾನ. ಹೀಗಾಗಿ ಗುರು ನಿಮ್ಮ ಗಳಿಕೆಯನ್ನು ಯಥೇಚ್ಛವಾಗುವಂತ ಮಾಡ್ತಾನೆ. ಮಂಗಳ ನಿಮ್ಮ ಎಕ್ಸ್ಪೆಂಡಿಚರ್ ಹೌಸಲ್ಲಿ ಕೂತಿದ್ದಾನೆ 12ನೇ ಮನೆಯಲ್ಲಿ. ಆತ ಎಕ್ಸ್ಪೆಂಡಿಚರ್ ಹೆಚ್ಚಾಗುವ ಹಾಗೆ ಮಾಡ್ತಾನೆ. ಸೊ ಈ ತಿಂಗಳಲ್ಲಿ ನಿಮ್ಮ ಆದಾಯ ಕೂಡ ಸ್ಥಿರವಾಗುತ್ತೆ, ಎಕ್ಸ್ಪೆಂಡಿಚರ್ ಕೂಡ ವೃದ್ಧಿಸುತ್ತೆ. ಸೊ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ. ಶನಿದೇವನ ಆರಾಧನೆಯನ್ನು ಮಾಡಿ, ಗುರುವಿನ ಆರಾಧನೆಯನ್ನು ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಮಿತ್ರರೇ, ಈಗ ಸಿಂಹರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ನೋಡೋಣ. ಸಿಂಹರಾಶಿಯವರಿಗೆ 1ನೇ ಮನೆಯಲ್ಲೇ, ಅಂದರೆ ತನುಸ್ಥಾನದಲ್ಲೇ ರವಿಯು ಸ್ಥಿತನಿದ್ದಾನೆ. 1ನೇ ಮನೆಯಲ್ಲಿರ್ತಕ್ಕಂಥ ರವಿಯು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ. ಅದು ಸ್ವಂತ ರಾಶಿಯವರಿಗೆ ಇರಲಿ, ಆತ ಒಳ್ಳೆಯ ಫಲಗಳನ್ನು ಅಷ್ಟಾಗಿ ಕೊಡೋದಿಲ್ಲ, ಮಿಶ್ರ ಫಲಗಳನ್ನೇ ಕೊಡ್ತಾನೆ. ಒಂದಷ್ಟು ಒಳ್ಳೆಯದನ್ನು ಮಾಡ್ತಾನೆ, ಒಂದಷ್ಟು ಕೆಟ್ಟದ್ದನ್ನು ಮಾಡ್ತಾನೆ. ಹೀಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 2ನೇದು, ನಿಮ್ಮ ಸ್ವಾಭಿಮಾನ, ನಿಮ್ಮ ಈಗೋವನ್ನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿಕೊಳ್ಳೋದನ್ನು ಕಲೀರಿ. ಇಲ್ಲದಿದ್ದರೆ ಜಗಳ, ಮನಸ್ತಾಪ, ಕಿರಿಕಿರಿ ಇವುಗಳು ನಿಮಗೆ ಈ ತಿಂಗಳಲ್ಲಿ ಬೆನ್ನು ಬಿಡದ ಭೂತದಂತೆ ಕಾಡೋದಕ್ಕೆ ಶುರು ಮಾಡ್ತವೆ. ಆದರೆ ಒಂದು ಶುಭ ಏನು ಅಂದರೆ 2ನೇ ಮನೆಯಲ್ಲಿರುವ ಶುಕ್ರ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತೆ ಶುಕ್ರ ದಶೆಯನ್ನು ತಂದುಕೊಡ್ತಾನೆ. ಹಣಕಾಸಿನ ಲಾಭ ಉಂಟಾಗುತ್ತೆ. ಈ ಭಾಗ್ಯದ ಬಾಗಿಲು ನಿಮ್ಮದು ತೆರೆಯುತ್ತೆ. ಕೇತು 2ನೇ ಮನೆಯಲ್ಲಿ ಅಶುಭವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಡಿಸ್ಟ್ರಾಕ್ಷನ್ ಆಫ್ ಮೈಂಡ್, ಹಣದ ಜೊತೆಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಫ್ ಮೈಂಡ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನನ್ನು ನೀವು ಕಳ್ಕೊಳ್ಳುವ ಸಮಯ ಇದಾಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಜಾಗ್ರತೆಯಿಂದ ಇರಿ. 7ನೇ ಮನೆಯಲ್ಲಿ ಶನಿದೇವನಿದ್ದಾನೆ, ಶುಭವನ್ನು ಉಂಟು ಮಾಡ್ತಾನೆ. ನಿಮ್ಮ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರುವಂತೆ ಮಾಡ್ತಾನೆ. ರವಿಯ ಮೇಲೆ ಶನಿಯ ದೃಷ್ಟಿ ಇರೋ ಕಾರಣಕ್ಕೆ ಆರೋಗ್ಯದ ಸಮಸ್ಯೆ ಬರುತ್ತೆ. ಶನಿಯ ಮೇಲೆ ರವಿಯ ದೃಷ್ಟಿ ಇರೋ ಕಾರಣಕ್ಕೆ ಒಂದಷ್ಟು ಸಮಾಜದಲ್ಲಿ ಗೆಳೆಯರ ಜೊತೆಗೆ ನಿಮ್ಮ ಒಡನಾಟದಲ್ಲಿ ಕಿರಿಕಿರಿ ಮನಸ್ತಾಪಗಳು ಉಂಟಾಗುವ ಚಾನ್ಸಸ್ ಕೂಡ ಇರ್ತದೆ. ಇನ್ನು 8ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು ಅಶುಭವನ್ನು ಉಂಟು ಮಾಡ್ತಾನೆ. ಸಡನ್ ಲಾಸ್, ಸಡನ್ ಗೇನ್ ಮನೆ ಅಂತ ಕರಿತೀವಿ. ಅಲ್ಲಿ ರಾಹು ಇರುವುದು ಅಷ್ಟು ಒಳ್ಳೆಯದಲ್ಲ. ತುಂಬ ರಿಸ್ಕನ್ನು ತಗೋಬೇಡಿ ಈ ತಿಂಗಳಲ್ಲಿ ನೀವು ಸಿಂಹರಾಶಿಯವರು. ಇನ್ನು 10ನೇ ಮನೆಯಲ್ಲಿ ಗುರು ಇದ್ದಾನೆ. ಉದ್ಯೋಗದ ಸ್ಥಾನದಲ್ಲಿ, ಕರ್ಮದ ಸ್ಥಾನದಲ್ಲಿ ಗುರು ಇದ್ದಾನೆ. ಮಿಶ್ರ ಫಲಗಳನ್ನು ಕೊಡ್ತಾನೆ, ಬಟ್ ಹೆಚ್ಚಾಗಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಗುರು. ಕೆಲಸದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಉಸಿರಾಡುವ ಹಾಗೆ ಅನಿಸುತ್ತೆ, ಕಷ್ಟಗಳು ಕಡಿಮೆ ಆಗ್ತವೆ. ಕರ್ಮವನ್ನು ನೀವು ಖುಷಿಯಿಂದ ಮಾಡಲಿಕ್ಕೆ ಆರಂಭಿಸ್ತೀರಿ. ಇನ್ನು 11ನೇ ಮನೆಯಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ಕುಜ ಇದ್ದಾನೆ. ಲಾಭವನ್ನು ತಂದು ಕೊಡ್ತಾನೆ. ನೀವು ಮುನ್ನುಗ್ತೀರಿ, ಕಷ್ಟಪಡಲಿಕ್ಕೆ ಮುನ್ನುಗ್ತೀರಿ, ಅವಕಾಶಗಳ ಕಡೆಗೆ ಓಡ್ತೀರಿ. ಸೊ ಈ ವಾರ, ಈ ತಿಂಗಳು ನಿಮಗೆ ಲಾಭ ಕೈ ಸೇರುತ್ತೆ. 12ನೇ ಮನೆಯಲ್ಲಿ ಚಂದ್ರ ಮತ್ತು ಬುಧರಿದ್ದಾರೆ. ಚಂದ್ರ ಮತ್ತು ಬುಧರು 12ನೇ ಮನೆಯಲ್ಲಿದ್ದರೆ ಖರ್ಚು ಹೆಚ್ಚಾಗುವಂತ ಮಾಡ್ತಾರೆ. ಸ್ವಲ್ಪ ಮಾನಸಿಕವಾದ ಕಿರಿಕಿರಿಗಳನ್ನು ಉಂಟು ಮಾಡ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ, ಕೆಲಸ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಬಟ್ ದುಡಿದು ತಂದ ಹಣ, ನೀವು ಬೆವರು ಸುರಿಸಿ ದುಡಿದ ಹಣ ಖರ್ಚಾಗುವಂತೆ ಈ 2 ಗ್ರಹಗಳು ಉಂಟು ಮಾಡ್ತವೆ. ಸೊ ಇವೆರಡು ಗ್ರಹಗಳ ನವಗ್ರಹ ಜಪವನ್ನು ಈ ತಿಂಗಳಲ್ಲಿ ನೀವು ಮಾಡಿಕೊಳ್ತಾ ಬನ್ನಿ. ಉಳಿದಂತೆ ನಿಮಗೆ ಈ ತಿಂಗಳು ಚೆನ್ನಾಗಿದೆ. ಬಂಧುಗಳೇ, ಈಗ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡುವ ಸಮಯ.
ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಯಾವ ರೀತಿ ಇರ್ತಾರೆ? 1ನೇ ಸ್ಥಾನದಲ್ಲಿ ಅವರಿಗೆ ಶುಕ್ರ ಮತ್ತು ಕೇತು ಕುಳಿತುಕೊಂಡಿದ್ದಾರೆ. ಶುಕ್ರ 1ನೇ ಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಕೇತು ಅಶುಭ ಫಲಗಳನ್ನು ಕೊಡ್ತಾನೆ. ಹೀಗಾಗಿ ಮಿಶ್ರವಾದ 1ನೇ ಸ್ಥಾನ ಇವ್ರದ್ದಿದೆ. ಆರೋಗ್ಯ ಸರಿ ಸಾಧಾರಣ ಅನ್ನುವಂತೆ ಇರುತ್ತೆ. ಇನ್ನು 6ನೇ ಸ್ಥಾನದಲ್ಲಿ ಶನಿದೇವನಿದ್ದಾನೆ. 6ನೇ ಸ್ಥಾನದಲ್ಲಿ ಶನಿ ಇದ್ದರೆ ತುಂಬ ಒಳ್ಳೆಯದು. ಶತ್ರುಗಳು ಹಿಮ್ಮೆಟ್ಟುವಂತೆ ಮಾಡ್ತಾನೆ, ಸಾಲಗಳು ದೂರವಾಗುವಂತೆ ಮಾಡ್ತಾನೆ, ಆರೋಗ್ಯ ಗಟ್ಟಿಯಾಗಿರುವಂತೆ, ಆಯಸ್ಸು ದೀರ್ಘಾಯಸ್ಸು ಸಿಗುವಂತೆ ಮಾಡ್ತಾನೆ. ಇದೆಲ್ಲ ಒಳ್ಳೆಯದೇ ಇದೆ. 7ನೇ ಸ್ಥಾನದಲ್ಲಿ ರಾಹು, ಅದು ಸ್ವಲ್ಪ ಮಿಶ್ರ ಫಲದ ಸ್ಥಾನ. ಕುಟುಂಬದಲ್ಲಿ ಗಂಡ ಹೆಂಡತಿ, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಇಲ್ಲದಿದ್ದರೆ ಸಮಸ್ಯೆಗಳು ಹುಟ್ಟಿಕೊಳ್ತಾ ಹೋಗ್ತವೆ. ಇನ್ನು 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು 9ನೇ ಮನೆಯಲ್ಲಿದ್ದರೆ ಭಾಗ್ಯವೋ ಭಾಗ್ಯ, ಲಕ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡಿ ಇನ್ನೇನೋ ಆಗಿ ಒಂದಷ್ಟು ಗಳಿಕೆ ನಿಮ್ಮ ಕೈ ಸೇರುತ್ತೆ. ಸುಮ್ಮನೆ ಕೈ ಹಾಕಿರುತ್ತೀರಿ, ಲಾಭವಾಗುತ್ತೆ. ಅಂತಹ ಒಂದು ಗುರುವಿನ ದಶೆ, ಗುರುವಿನ ದೃಷ್ಟಿ ಈ ತಿಂಗಳಲ್ಲಿ ನಿಮ್ಮ ಮೇಲೆ ಖಂಡಿತ ಇರಲಿದೆ. ಇನ್ನು 10ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಉದ್ಯೋಗದ ಸ್ಥಾನದಲ್ಲಿ ಕುಜ ಇರೋದು ಒಳ್ಳೆಯದು. ಕೆಲಸದ ಸ್ಥಳದಲ್ಲಿ ನೀವು ಮುನ್ನುಗ್ತೀರಿ, ದುಡಿತೀನಿ ಅಂತ ಹೋಗ್ತೀರಿ, ಕಷ್ಟಪಡ್ತೀನಿ ಅಂತ ಹೋಗ್ತೀರಿ, ಅವಕಾಶಗಳ ಕಡೆಗೆ ಕೈ ಚಾಚ್ತೀರಿ. ಇದು ತುಂಬ ಒಳ್ಳೆಯದು. ಕುಜ 10ನೇ ಮನೆಯಲ್ಲಿ 11ನೇ ಮನೆಯಲ್ಲಿದ್ದರೆ ಅದು ಲಾಭವನ್ನು ಉಂಟು ಮಾಡುತ್ತೆ. ಇನ್ನು 11ನೇ ಮನೆಯಲ್ಲಿ ಬುಧ ಮತ್ತು ಚಂದ್ರ ಲಾಭವನ್ನು ತಂದು ಕೊಡ್ತಾನೆ. ನಿಮಗೆ ದುಡಿಮೆ ಕೈ ಹತ್ತುತ್ತೆ, ಲಾಭವಾಗುತ್ತೆ. ಆದರೆ ಬುಧ ಅವನು ಮಿಶ್ರವಾದ ಫಲಗಳನ್ನು ಕೊಡ್ತಾನೆ ಈ ತಿಂಗಳಲ್ಲಿ ನಿಮಗೆ. ಸೊ ದುಡಿಮೆಯನ್ನು ಉಳಿಸಿಕೊಳ್ಳುವ, ಹಣವನ್ನು ನಿಮ್ಮದಾಗಿಸಿಕೊಳ್ಳುವ ಪ್ರಯತ್ನದ ಕಡೆಗೆ ನೀವು ಗತಿಶೀಲರಾಗಿ. 12ನೇ ಮನೆಯಲ್ಲಿ ರವಿ ಇದ್ದಾನೆ. ಅದು ಅಶುಭವನ್ನು ಉಂಟು ಮಾಡುತ್ತೆ. ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಮತ್ತು ಖರ್ಚು ಹೆಚ್ಚಾಗುತ್ತೆ. ಸೊ ಈ ವಿಷಯದ ಬಗ್ಗೆ ಕಾಳಜಿಯಿಂದ ಇರಿ. ಕನ್ಯಾ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಬರ್ತವೆ ಈ ತಿಂಗಳಲ್ಲಿ ಮತ್ತು ಖರ್ಚು ಕೂಡ ಹೆಚ್ಚಾಗುತ್ತೆ. ನೀವು ದಿನವೂ ಬೆಳಗ್ಗೆ ಎದ್ದು ಸೂರ್ಯೋದಯದ ಸಮಯಕ್ಕೆ ಸೂರ್ಯನ ದರ್ಶನವನ್ನು ಮಾಡಿ ಮತ್ತು ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳಿ. ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಕಂಡುಬರುತ್ತೆ. ಹಣದ ಖರ್ಚಾಗುವಿಕೆಯ ಮೇಲೆ ಸ್ವಲ್ಪ ಹಿಡಿತ ಸಿಗುತ್ತೆ. ಮಿತ್ರರೇ, ಈಗ ತುಲಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡುವ ಸಮಯ. ಮಿತ್ರರೇ, ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ತುಲಾ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. ತುಲಾ ರಾಶಿಯವರಿಗೆ 5ನೇ ಮನೆಯಲ್ಲಿ ಶನಿದೇವನು ಸ್ಥಿತನಿದ್ದಾನೆ. ವಿದ್ಯಾಭ್ಯಾಸದ ಸ್ಥಾನ, ಮಕ್ಕಳ ಸ್ಥಾನದಲ್ಲಿ. ಸೊ 5ನೇ ಸ್ಥಾನದಲ್ಲಿರುವ ಶನಿಯು ಅಶುಭವನ್ನು ಉಂಟು ಮಾಡ್ತಾನೆ. ಮಕ್ಕಳ ಜೊತೆ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು, ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲದೇ ಇರೋ ರೀತಿಯಾಗುವುದು, ಯಾಕೋ ಯಾವುದೂ ಸರಿ ಇಲ್ಲ ಅಂತ ಮನಸ್ಸಿಗೆ ಬೇಜಾರಾಗುವುದನ್ನು ಶನಿದೇವನು ಸೃಷ್ಟಿ ಮಾಡ್ತಾನೆ. 6ನೇ ಸ್ಥಾನದಲ್ಲಿ ರಾಹು ನಿಮಗೆ ಶುಭವನ್ನು ಉಂಟು ಮಾಡ್ತಾನೆ, ಬೆನಿಫಿಟ್ಸ್ಗಳನ್ನು ಕೊಡ್ತಾನೆ. ಸಾಲ ಮಾಡಿದರೆ ನಿಮಗೆ ಸಾಲಗಾರರು ಈ ತಿಂಗಳಲ್ಲಿ ನಿಮಗೆ ಅಷ್ಟಾಗಿ ಕಾಡೋದಿಲ್ಲ ಮತ್ತು ಸಾಲ ಬೇಕಾಗಿದ್ದರೆ ನಿಮಗೆ ಈ ತಿಂಗಳಲ್ಲಿ ಸಾಲವನ್ನು ಕೊಡುವವರು ಸಿಗುತ್ತಾರೆ. ಸಾಲವನ್ನು ವಾಪಸ್ ಕೇಳುವವರು ಈ ತಿಂಗಳಲ್ಲಿ ಅಷ್ಟಾಗಿ ನಿಮಗೆ ಕಾಡೋದಿಲ್ಲ. ಆರೋಗ್ಯ ಕೂಡ ಗಟ್ಟಿಮುಟ್ಟಾಗಿ ಇರುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಇನ್ನು 8ನೇ ಮನೆಯಲ್ಲಿ ಗುರು ಇದ್ದಾನೆ. ಅಷ್ಟಮ ಸ್ಥಾನದಲ್ಲಿ ಗುರು, ಅದು ಅಶುಭ ಅಥವಾ ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ. ಸ್ವಲ್ಪ ಕಾಡಿಸ್ತಾನೆ, ಸ್ವಲ್ಪ ಪೀಡಿಸ್ತಾನೆ. ನೀವು ಗುರು ಹಿರಿಯರಿಗೆ ಗೌರವದಿಂದ ವರ್ತಿಸೋದನ್ನು ರೂಢಿಸಿಕೊಳ್ಳಿ. ತಂದೆ ತಾಯಿಗಳಿಗೆ ಗೌರವ ಕೊಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರೀತಿಯಿಂದ ಕಾಣಿ. ಇಲ್ಲದಿದ್ದರೆ ಗುರು ನಿಮ್ಮನ್ನು ತುಂಬ ಕಷ್ಟಕ್ಕೆ ಈಡು ಮಾಡ್ತಾನೆ ಈ ತಿಂಗಳಲ್ಲಿ. ಇನ್ನು 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಮಂಗಳ ಕುಜ ಇದ್ದಾನೆ. ಅವನು ಮಿಶ್ರ ಫಲಗಳನ್ನು ಕೊಡ್ತಾನೆ. ಅಂದರೆ ಜಾಸ್ತಿ ಹೆಚ್ಚಿಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಭಾಗ್ಯ ನಿಮ್ಮದಿರುತ್ತೆ. ನೀವು ಕಷ್ಟಪಟ್ಟರೆ, ತಗ್ಗಿ ಬಗ್ಗೆ ನಡೆದರೆ ಕುಜ ನಿಮಗೆ ಖಂಡಿತವಾಗಿ ಒಳ್ಳೆಯದು ಮಾಡ್ತಾನೆ. ಇಲ್ಲ ನಾನು ಇರೋದು ಇದೇ ರೀತಿ ಅಂತ ನೀವು ಹಠದಿಂದ ಬದುಕಿದರೆ ಅವನು ನಿಮ್ಮನ್ನು ಒಳ್ಳೆಯ ಪಾಠವನ್ನು ಕಲಿಸಿ ಎಲ್ಲಿಗೆ ಒಯ್ತಾನೋ ಅನ್ನೋದು ಬಹುಶಃ ಅವನೊಬ್ಬನಿಗೆ ಗೊತ್ತು ಅಂತ ಕಾಣುತ್ತೆ. ಇನ್ನು ಸ್ನೇಹಿತರೆ, 10ನೇ ಮನೆಯಲ್ಲಿ ಉದ್ಯೋಗದ ಸ್ಥಾನದಲ್ಲಿ ಬುಧ ಮತ್ತು ಚಂದ್ರರು ಇದ್ದಾರೆ. ಬುಧನಾಗಲಿ ಚಂದ್ರನಾಗಲಿ 10ನೇ ಮನೆಯಲ್ಲಿ ಒಳ್ಳೆಯದನ್ನು ಉಂಟು ಮಾಡೋದಿಲ್ಲ, ಮಿಶ್ರ ಫಲಗಳನ್ನೇ ಕೊಡ್ತಾರೆ. ಹೀಗಾಗಿ ನೀವು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತೆ. ನಾನು ಇದೇ ರೀತಿ ಇರ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಸಾಕಷ್ಟು ಕಷ್ಟವನ್ನು ಅನುಭವಿಸ್ತೀರಿ. ನೀವು ವ್ಯಾಪಾರಸ್ಥರಾಗಿದ್ದರೆ ಈ ತಿಂಗಳು ನಿಮ್ಮ ವ್ಯಾಪಾರ ಅಷ್ಟಾಗಿ ವೃದ್ಧಿ ಕಾಣೋದಿಲ್ಲ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಧೈರ್ಯ ಇಟ್ಕೊಳ್ಳಿ
ಮುಂದೆ ಒಳ್ಳೆಯ ಸಮಯ ಖಂಡಿತ ಬರುತ್ತೆ. ಸ್ನೇಹಿತರೆ, 11ನೇ ಮನೆಯಲ್ಲಿ ರವಿ ಇದ್ದಾನೆ ತುಲಾರಾಶಿಯವರಿಗೆ. ರವಿಯು 11ನೇ ಮನೆಯಲ್ಲಿ ಲಾಭವನ್ನು ತಂದು ಕೊಡ್ತಾನೆ. ಚೆನ್ನಾಗಿರುತ್ತೆ, ಸ್ಟಡಿಯಾಗಿರುತ್ತೆ. ಲಾಭಕ್ಕೆ ತಕ್ಕನಾದಂಥ ವೆಚ್ಚ ಕೂಡ ಇರುತ್ತದೆ ಬದುಕಿನಲ್ಲಿ. ಶುಕ್ರ ಎಕ್ಸ್ಪೆಂಡಿಚರ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ನಾನು ಆವಾಗಲೇ ಹೇಳಿದೆ, ಈ ತಿಂಗಳು ನಿಮಗೆ ಲಾಭ ನಷ್ಟ ಎರಡೂ ಸಮನಾಗಿ ಬರ್ತವೆ ಮತ್ತು ಉದ್ಯೋಗದ ಸ್ಥಳದಲ್ಲಿ ಕೂಡ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳು ಉಂಟಾಗ್ತವೆ. ಸೊ ನೀವು ಈ ತಿಂಗಳು ಆಂಜನೇಯನ ಆರಾಧನೆಯನ್ನು ಪ್ರತಿ ವಾರ ಮಾಡ್ತಾ ಬನ್ನಿ. ನಿಮ್ಮ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡ್ತಾನೆ ಮತ್ತು ಕಷ್ಟಗಳಿಂದ ಪಾರಾಗುವ ಯುಕ್ತಿಯನ್ನು ಕೂಡ ಕೊಡ್ತಾನೆ. ಬಂಧುಗಳೇ, ಈಗ ವೃಶ್ಚಿಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡುವ ಸಮಯ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹರ ಹರ್ ಮಹಾದೇವ ಎಂದು ಕಮೆಂಟ್ ಮಾಡಿ. ಬಂಧುಗಳೇ, ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಮಹಾದೇವನು ಸ್ಥಿತನಿದ್ದಾನೆ. ಆತ 4ನೇ ಮನೆಯಲ್ಲಿದ್ದಾಗ ಅಶುಭದ ಪರಿಣಾಮಗಳನ್ನು ಉಂಟು ಮಾಡ್ತಾನೆ. ಮನೆ, ತಾಯಿ, ಗೆಳೆಯರು, ಚಿಕ್ಕಪ್ಪ, ದೊಡ್ಡಪ್ಪ, ವಾಹನ, ನಿಮ್ಮ ಪರ್ಸ್ನಲ್ ಖುಷಿ, ಸಂತೋಷ, ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಶನಿ ಅಶುಭವಾದ ಫಲಗಳನ್ನು ಈ ತಿಂಗಳಲ್ಲಿ ನಿಮಗೆ ಕೊಡ್ತಾನೆ. ಸೊ ಬಿ ಪ್ರಿಪೇರ್ಡ್. ನಿಮ್ಮ ತಾಯಿಯ ಆರೋಗ್ಯದಲ್ಲೋ, ನಿಮ್ಮ ಮನೆಯ ಪ್ರಾಬ್ಲಮ್ಸ್ಗಳಲ್ಲೋ ಮತ್ತು ನಿಮ್ಮ ಗೆಳೆಯರ ಜೊತೆ ನಿಮ್ಮ ಹೊಂದಾಣಿಕೆಯಲ್ಲೋ ಈ ಇಶ್ಯೂಸ್ಗಳು ಖಂಡಿತವಾಗಿ ರೈಸ್ ಆಗ್ತವೆ. 5th ಸ್ಥಾನದಲ್ಲಿ ರಾಹು ಇದ್ದಾನೆ. ರಾಹು 5ನೇ ಮನೆಯಲ್ಲಿ ಒನ್ಸ್ ಅಗೇನ್ ಅಶುಭವನ್ನೇ ಉಂಟು ಮಾಡ್ತಾನೆ. ನಿಮ್ಮ ಮಕ್ಕಳ ಜೊತೆ ನಿಮ್ಮ ಹೊಂದಾಣಿಕೆ ಅಥವಾ ನಿಮ್ಮ ಅಧ್ಯಯನದಲ್ಲಿ ತೊಂದರೆಗಳು ಇವುಗಳು ಕೂಡ ಕಂಡುಬರ್ತವೆ. ಇನ್ನು 7ನೇ ಮನೆಯಲ್ಲಿ ಗುರು ಇದ್ದಾನೆ. ತುಂಬ ಒಳ್ಳೆಯದು. ನಿಮ್ಮ ಗಂಡ ಹೆಂಡತಿಯ ಜೊತೆ ಹೊಂದಾಣಿಕೆ, ನಿಮ್ಮ ಪಾರ್ಟ್ನರ್ನ ಜೊತೆಯಲ್ಲಿ ನಿಮ್ಮ ಸಂವಹನ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಈ ತಿಂಗಳಲ್ಲಿ. ಇನ್ನು 8ನೇ ಮನೆಯಲ್ಲಿ ಕುಜ, ಅದು ಕೂಡ ಅಶುಭ ಅಂತ ಕರಿತೀವಿ, ಅಷ್ಟಮ ಸ್ಥಾನದಲ್ಲಿ. ಸೊ ಅಪಘಾತವಾಗುವಂಥದ್ದು, ಆಪರೇಷನ್ಗೆ ಒಳಗಾಗುವಂಥದ್ದು ಅಥವಾ ಗಂಭೀರವಾದ ಆರೋಗ್ಯದ ಸಮಸ್ಯೆಗೂ ಈಡಾಗುವಂಥದ್ದು, ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ. ಸೊ ಜಾಗರೂಕವಾಗಿರಿ. ನಿಧಾನವೇ ಪ್ರಧಾನ ಅನ್ನುವುದನ್ನು ಅಳವಡಿಸಿಕೊಳ್ಳಿ. ಅವಸರವೇ ಅಪಾಯ ಅನ್ನುವುದನ್ನು ಯಾವತ್ತಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಬಂಧುಗಳೇ, ಇನ್ನು 9ನೇ ಮನೆಯಲ್ಲಿ ಬುಧ ಮತ್ತು ಚಂದ್ರರು ಸ್ಥಿತರಿದ್ದಾರೆ. ಇಬ್ಬರು ಈ ಭಾಗ್ಯಸ್ಥಾನದಲ್ಲಿ ಇದ್ಕೊಂಡು ಒಳ್ಳೆಯದನ್ನೇ ಮಾಡ್ತಾರೆ. ನಿಮ್ಮ ಭಾಗ್ಯ ತೆರೆದುಕೊಳ್ಳುತ್ತೆ. ಯಾವುದೋ ಒಂದು ದಿಕ್ಕಿನಿಂದ ನಿಮಗೆ ಲಕ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಈ ತಿಂಗಳಲ್ಲಿ. ಬೈ ಲಕ್, ಬೈ ಅದೃಷ್ಟ, ಬೈ ಚಾನ್ಸ್ ನೀವು ಒಂದಷ್ಟು ಸಕ್ಸಸ್ಸನ್ನು ಖಂಡಿತವಾಗಿ ಪಡೆದುಕೊಳ್ತೀರಿ. ಸೊ ನೀವು ಬಿ ಪ್ರಿಪೇರ್ಡ್. ಅವಕಾಶಗಳ ಕಡೆಗೆ ಕೈ ಚಾಚಿ. ಯಾವಾಗ ಯಾವ ಅವಕಾಶದಿಂದ ನಿಮಗೆ ಅದೃಷ್ಟ ಫಲಾಯಿಸುತ್ತೋ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ನು ಗೆಳೆಯರೇ, 10ನೇ ಸ್ಥಾನದಲ್ಲಿ, ಉದ್ಯೋಗದ ಸ್ಥಾನದಲ್ಲಿ, ಕೆಲಸ, ಕರಿಯರ್, ಸಕ್ಸಸ್ನ ಸ್ಥಾನದಲ್ಲಿ ಸ್ವಯಂ ರವಿಯು ಸ್ಥಿತನಿದ್ದಾನೆ. 10ನೇ ಮನೆಯ ರವಿ ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸನ್ನು ಕೊಡ್ತಾನೆ, ಮುನ್ನುಗ್ಗುವ ಶಕ್ತಿಯನ್ನು ಕೊಡ್ತಾನೆ ಮತ್ತು ಸಾಧಿಸುವಂತಹ ಛಲವನ್ನು ಕೂಡ ಕೊಡ್ತಾನೆ. ಸೊ ರವಿ, ಚಕ್ರವರ್ತಿಯಾದ ರವಿಯು ನಿಮಗೆ ಉದ್ಯೋಗದ ಸ್ಥಾನದಲ್ಲಿ ಬಹಳ ಬೆನಿಫಿಷಿಯಲ್ ಆಗಿದ್ದಾನೆ. ಮತ್ತು ಅದೇ ರೀತಿಯ ಲಾಭಸ್ಥಾನದಲ್ಲಿ ಚಂದ್ರ ಮತ್ತು ಬುಧರು ಕೂಡ ಬೆನಿಫಿಷಿಯಲ್ ಆಗಿದ್ದಾರೆ. ಮತ್ತು ನಿಮ್ಮ 7ನೇ ಸ್ಥಾನದಲ್ಲಿ ಗುರು ಬೆನಿಫಿಷಿಯಲ್ ಆಗಿದ್ದಾನೆ. ಸೊ ಈ ವಾರದಲ್ಲಿ ಈ ತಿಂಗಳಲ್ಲಿ ನೀವು ಅವಕಾಶಗಳ ಕಡೆಗೆ ತುಂಬ ಕೈ ಚಾಚಿ ಕಷ್ಟಪಟ್ಟು ಕೆಲಸ ಮಾಡಿ. ಶುಕ್ರ ನಿಮ್ಮ 11ನೇ ಮನೆಯಲ್ಲಿದ್ದಾನೆ. ಅದು ಕೂಡ ಶುಭವೇ. ಲಾಭ ಆಗುತ್ತೆ, ಗಳಿಕೆ ಹೆಚ್ಚಾಗುತ್ತೆ. ಈ ವಾರ ನಿಮ್ಮದಾಗುತ್ತೆ. ಸ್ನೇಹಿತರೆ, ಕಾಮೆಂಟ್ನಲ್ಲಿ ಹರ ಹರ್ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಈಗ ಧನುರ್ರಾಶಿಯ ಸೆಪ್ಟೆಂಬರ್ ಮಾಹೆಯ ಮಾಸ ಭವಿಷ್ಯವನ್ನು ನೋಡುವ ಸಮಯ. ಬಂಧುಗಳೇ, ನಿಮಗೆ 3ನೇ ಸ್ಥಾನದಲ್ಲಿ ಶನಿದೇವನು ಸ್ಥಿತನಿದ್ದಾನೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಲಾಭ ಕೊಡುವಂತಹ ಸ್ಥಾನದಲ್ಲಿ, ವಿಕ್ರಮದ ಸ್ಥಾನದಲ್ಲಿ, ಧೈರ್ಯ, ಬುದ್ಧಿವಂತಿಕೆ, ಆಯಸ್ಸಿನ ಸ್ಥಾನದಲ್ಲಿ ಶನಿ ಇರೋದು ತುಂಬ ಒಳ್ಳೆಯದು. ಅವನು ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ನಿಮಗೆ. ಇನ್ನು ರಾಹು 4ನೇ ಮನೆಯಲ್ಲಿದ್ದಾನೆ. ಆತ ಅಶುಭ ಫಲಗಳನ್ನು ಕೊಡ್ತಾನೆ. ತಾಯಿಯ ಜೊತೆ, ಮನೆ ಮತ್ತು ಗೆಳೆಯರ ಜೊತೆಗೆ ನಿಮ್ಮ ಸಂಬಂಧ ಈ ತಿಂಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗುತ್ತೆ. ಸ್ವಲ್ಪ ಮನಸ್ತಾಪಗಳು ಉಂಟಾಗುವ ಚಾನ್ಸಸ್ ಇರ್ತದೆ. ಸೊ ನೀವು ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇನ್ನು 6ನೇ ಮನೆಯಲ್ಲಿ ಗುರು ಇದ್ದಾನೆ. ಗುರು 6ನೇ ಮನೆಯಲ್ಲಿದ್ದಾಗ ಅಶುಭವನ್ನು ಉಂಟು ಮಾಡ್ತಾನೆ. ನಿಮಗೆ ಸ್ವಲ್ಪ ರೋಗಗಳು ಬಾಧಿಸಬಹುದು, ಶತ್ರುಗಳು ಕಾಡಬಹುದು, ಸಾಲಗಳು ಹೆಚ್ಚಾಗುವ ಚಾನ್ಸಸ್ ಕೂಡ ಇರ್ತದೆ. ಮತ್ತು ಈ ಕಿರಿಕಿರಿ ಮನಸ್ತಾಪಗಳಿಂದ ಮನಸ್ಸಿನ ಮೇಲೆ ಕೂಡ ತುಂಬ ಪರಿಣಾಮವು ಉಂಟಾಗುವ ಚಾನ್ಸಸ್ ಇರುತ್ತೆ. 7ನೇ ಮನೆಯಲ್ಲಿ ಕುಜ ಇದ್ದಾನೆ. ಅದು ಕೂಡ ಮಿಶ್ರ ಫಲಗಳನ್ನು ಕೊಡುವಂತಹ ಒಂದು ಸ್ಥಳ. ಒಂದು ರೀತಿ ನಿಮಗೆ ಒಳ್ಳೆಯದು ಆಗುತ್ತೆ. ದಾಂಪತ್ಯದಲ್ಲಿ
ಒಳ್ಳೆಯ ಶುಭ ಸೂಚನೆಗಳು ಈ ಸಮಯದಲ್ಲಿ ಕಂಡುಬರ್ತವೆ. ಆದರೆ ಮುಂಗೋಪದ ಕಾರಣಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಜಗಳಗಳು ಉಂಟಾಗುವ ಚಾನ್ಸಸ್ ಕೂಡ ಇರ್ತದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 8ನೇ ಮನೆಯಲ್ಲಿ ಚಂದ್ರನಿದ್ದಾನೆ ಮತ್ತು ಬುಧನಿದ್ದಾನೆ. ಅವರಿಬ್ಬರು 8ನೇ ಮನೆಯಲ್ಲಿ ಅಶುಭವನ್ನೇ ಉಂಟು ಮಾಡ್ತಾರೆ. ಹೀಗಾಗಿ ನೀವು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದಂತೆ, ದುರ್ಘಟನೆಗಳಿಗೆ ಸಂಬಂಧಿಸಿದಂತೆ ರಿಸ್ಕ್ಗಳನ್ನು ತೆಗೆದುಕೊಳ್ಳದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಧನುರಾಶಿಯವರು. ಅಂದರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಇನ್ನು 9ನೇ ಮನೆಯಲ್ಲಿ ಯಥಾ ಪ್ರಕಾರ ರವಿ ಇದ್ದಾನೆ. ರವಿಯು 9ನೇ ಮನೆಯಲ್ಲಿ ಮಿಶ್ರವಾದ ಫಲಗಳನ್ನು ಕೊಡ್ತಾನೆ, ಭಾಗ್ಯವನ್ನು ಕೊಡ್ತಾನೆ ಮತ್ತು ಎಜುಕೇಷನ್ನು, ಕರಿಯರಿಗೆ ಸಂಬಂಧಿಸಿದಂತೆ ಒಂದಷ್ಟು ಚಾಲೆಂಜಸ್ಗಳನ್ನು ಕೊಡ್ತಾನೆ. ಸೊ ನೀವು ರವಿಯ ಆರಾಧನೆಯನ್ನು ಮಾಡಿ ಈ ತಿಂಗಳು ನಿಮಗೆ ಖಂಡಿತ ಶುಭವಾಗುತ್ತೆ ಸ್ನೇಹಿತರೆ. ಬಂಧುಗಳೇ, ಈಗ ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಶನಿ ಇದ್ದಾನೆ. ಶನಿಯು 2ನೇ ಮನೆಯಲ್ಲಿ ಅಶುಭವನ್ನು ಉಂಟು ಮಾಡ್ತಾರೆ. ಸಾಡೆ ಸಾತಿಯ ಪ್ರಭಾವ ಕೂಡ ಇದೆ. ಸೊ ನೀವು ಎಚ್ಚರಿಕೆಯಿಂದ ಇರಿ. ಹಣಕ್ಕೆ ಸಂಬಂಧಿಸಿದಂತೆ ನೀವು ಏನೇ ಇನ್ವೆಸ್ಟ್ ಮಾಡೋದಿದ್ರೂ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಹಣ ಈ ತಿಂಗಳು ನಿಮಗೆ ಕಾಡಿಸುತ್ತೆ, ಕೈ ಕೊಡುತ್ತೆ. ಹೀಗಾಗಿ ಜವಾಬ್ದಾರಿಯಿಂದ ಹಣವನ್ನು ಬಳಸಿ. ಇನ್ನು ನಿಮಗೆ 5ನೇ ಮನೆಯಲ್ಲಿ ಗುರು ಇದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸ್ಥಾನದಲ್ಲಿ ಒಳ್ಳೆಯ ಬೆನಿಫಿಟ್ಸ್ ಇದೆ. ನೀವು ಕಲಿಕಾ ಕ್ಷೇತ್ರದಲ್ಲಿ ಮುಂದುವರೆದರೆ ನಿಮಗೆ ಒಳ್ಳೆಯ ಸ್ಕೋಪ್ ಇದೆ. ಮಕ್ಕಳ ಜೊತೆ ನಿಮ್ಮ ಹೊಂದಾಣಿಕೆ ಚೆನ್ನಾಗಾಗುತ್ತೆ. ಇನ್ನು 6ನೇ ಮನೆಯಲ್ಲಿ ಕುಜ ಇರೋದು ಒಳ್ಳೆಯದು. ಶತ್ರುಗಳನ್ನು ಸೋಲಿಸುವುದು, ಸಾಲಗಳನ್ನು ತೀರಿಸುವುದು, ಆರೋಗ್ಯದಲ್ಲಿ ರಿಕವರಿ ಆಗುವುದು ಇವೆಲ್ಲ ಕುಜನಿಂದ ಸಾಧ್ಯವಾಗುತ್ತೆ. ರವಿ ಕೂಡ ನಿಮಗೆ 8ನೇ ಸ್ಥಾನದಲ್ಲಿದ್ದಾನೆ. ಅದು ಅಶುಭವನ್ನು ಉಂಟು ಮಾಡುತ್ತೆ, ರಿಸ್ಕ್ ಹೆಚ್ಚಾಗುತ್ತೆ. ನೀವು ವೇಗವನ್ನು ರೂಢಿಸಿಕೊಂಡ್ರೆ ಅಪಘಾತವಾಗುವ, ದುರ್ಘಟನೆ ಸಂಭವಿಸುವ ಚಾನ್ಸಸ್ ಕೂಡ ಇರ್ತದೆ. ಸ್ವಲ್ಪ ನಿಧಾನವೇ ಪ್ರಧಾನ ಅಂತ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನು 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಒಳ್ಳೆಯದು. ಶುಕ್ರದಶೆಯ ಕಾಲ. ಭಾಗ್ಯದಿಂದ ಒಂದಷ್ಟು ಯಶಸ್ಸು ಪಡೆಯುವಂತಹ ಸಮಯ ಇದು. ಹೀಗಾಗಿ ಈ ವಾರ ತುಂಬ ಲಾಭದಾಯಕವಾಗಿರುತ್ತೆ. ನೀವು ಹಣವನ್ನು ಇನ್ವೆಸ್ಟ್ ಮಾಡುವಾಗ, ಹಣ ಹೂಡುವಾಗ, ಯಾರಿಗೂ ಹಣ ಕೊಡುವಾಗ ಸ್ವಲ್ಪ ಜಾಗ್ರತೆ ಇರಿ. ಶನಿದೇವನ ದೃಷ್ಟಿ ಆ ವಿಷಯದಲ್ಲಿ ನಿಮ್ಮ ಮೇಲೆ ಖಂಡಿತ ಇದೆ. ಬಂಧುಗಳೇ, ಇನ್ನು ನಾವು ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಕುಂಭರಾಶಿಯವರಿಗೆ 1ನೇ ಮನೆಯಲ್ಲೇ ಶನಿದೇವನು ಸ್ಥಿತನಿದ್ದಾನೆ. ಸಾಡೆ ಸಾತಿ ನಡೀತಾ ಇದೆ. ಗೋಚಾರದಲ್ಲಿ 1ನೇ ಸ್ಥಾನದಲ್ಲಿ ಶನಿಯು ಬಂದಾಗ ಅನಿಷ್ಟವನ್ನು ಉಂಟು ಮಾಡ್ತಾನೆ, ಅಶುಭ ಫಲಗಳನ್ನು ಕೊಡ್ತಾನೆ, ಕಷ್ಟಗಳನ್ನು ತಂದಿಡ್ತಾನೆ, ಅನಾರೋಗ್ಯವನ್ನು ಉಂಟು ಮಾಡ್ತಾನೆ. ಸಮಾಜದಲ್ಲಿ ಗೆಳೆಯರ ನಡುವೆ, ಬಂಧುಗಳ ನಡುವೆ ಸ್ವಲ್ಪ ಜಗಳ, ಮನಸ್ತಾಪ, ಕಿರಿಕಿರಿ ಉಂಟಾಗುವ ರೀತಿ ಶನಿದೇವನು ಸನ್ನಿವೇಶಗಳನ್ನು ತಂದು ಕೊಡ್ತಾನೆ. ರಾಹು ಕೂಡ 2ನೇ ಮನೆಯಲ್ಲಿದ್ದಾನೆ. ಅದು ಕೂಡ ಅಶುಭವಾಗುತ್ತೆ. ಧನ ಹಾನಿಯಾಗುವಂತಹ ಚಾನ್ಸಸ್ ಇರ್ತವೆ. ನೀವು ದುಡಿದ್ರೂ ಕಷ್ಟಪಟ್ಟರೂ ಹಣ ನಿಮಗೆ ಕೈಗೆ ಸಿಗುವುದು ವಿಳಂಬವಾಗುತ್ತೆ. 4ನೇ ಮನೆಯಲ್ಲಿ ಗುರು, ಒನ್ಸ್ ಅಗೇನ್ ಅದು ಕೂಡ ಅಷ್ಟು ಒಳ್ಳೆಯದಲ್ಲ. 4ನೇ ಮನೆಯಲ್ಲಿ ಗುರು ಇದ್ದರೆ ಕಿರಿಕಿರಿ, ಮನಸ್ತಾಪ, ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲದೆ ರೀತಿಯಾಗುವುದು, ಗೆಳೆಯರ ಜೊತೆ ಮನಸ್ತಾಪವಾಗುವುದು ಇದು ಕೂಡ ಉಂಟಾಗುತ್ತೆ. 5th ಹೌಸಲ್ಲಿ ಕುಜ ಇದ್ದಾನೆ. ಸೊ ಅದು ಮಿಶ್ರ ಫಲದವನ್ನು ಕೊಡ್ತದೆ. ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಕಾಣಿಸ್ಕೊಳ್ತವೆ. ಮಕ್ಕಳ ವಿಚಾರದಲ್ಲಿ ಗೊಂದಲಗಳು ಉಂಟಾಗ್ತವೆ. ಬಂಧುಗಳೇ, ಅದೇ ರೀತಿ 6ನೇ ಮನೆಯಲ್ಲಿ ಬುಧ ಮತ್ತು ಚಂದ್ರರು ಇಬ್ಬರು ಈ ಮನೆಯಲ್ಲಿ ಅಶುಭವನ್ನು ಉಂಟು ಮಾಡ್ತಾರೆ. ಸೊ ಕುಂಭರಾಶಿಯವರಿಗೆ ತೀರಾ ಇದೊಂದು ಚಾಲೆಂಜಿಂಗ್ ಆದಂತಹ ಮಾಸ. ಇದು ತುಂಬ ಚಾಲೆಂಜ್ ಇರತಕ್ಕಂತಹ ಸಮಯ ಇದು. ನೀವು ಸದಾಶಿವನ ಧ್ಯಾನವನ್ನು ಮಾಡಿ, ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯವನ್ನು ಯಥಾಶಕ್ತಿ ಜಪ ಮಾಡ್ತಾ ಬನ್ನಿ. ಸಾಡೆ ಸಾತಿಯ ಅವಧಿಯಲ್ಲಿ ತುಂಬ ಪರೀಕ್ಷೆಗಳು ನಿಮ್ಮನ್ನು ಎದುರುಗೊಳ್ತವೆ. ಶನಿ ಕಾಟ ಇದೆ, ರಾಹು ಅಸಹಕಾರ ಕೊಡ್ತಾನೆ, ಗುರು ಕೂಡ ಒಂದು ಒಳ್ಳೆಯ ಗ್ರಹವಾಗಿರುವ ಗುರು ಕೂಡ ನಿಮ್ಮನ್ನು ಪರೀಕ್ಷೆಗೆ ಈಡು ಮಾಡ್ತಾನೆ, ಕುಜ ಕೂಡ ನಿಮ್ಮನ್ನು ಸಾಕಷ್ಟು ಪರೀಕ್ಷೆ ಮಾಡ್ತಾನೆ. ಸೊ ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಿ. ಈ ತಿಂಗಳು ಭಗವಾನ್ ಮಹಾದೇವನ, ಶಿವನ ಆರಾಧನೆಯನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಬಂಧುಗಳೇ, ಈಗ ಕೊನೆಯ ರಾಶಿ ಮೀನರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. 1ನೇ ಮನೆಯಲ್ಲೇ ರಾಹು ಸ್ಥಿತನಿದ್ದಾನೆ ಮೀನರಾಶಿಯವರಿಗೆ. ಇದು ಅಶುಭ ಸ್ಥಾನವಾಗುತ್ತೆ, ಅಶುಭವನ್ನೇ ಉಂಟು ಮಾಡ್ತಾನೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗುವ ಚಾನ್ಸಸ್ ಬಹಳಷ್ಟಿರುತ್ತೆ.
3ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರುವು 3ನೇ ಸ್ಥಾನದಲ್ಲಿ ಮಿಶ್ರವಾದ ಫಲಗಳನ್ನು ಕೊಡ್ತಾನೆ. ಅಂದರೆ ಸ್ವಲ್ಪ ಹೆಚ್ಚಿಗೆ ಶುಭವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಪ್ರಾಫಿಟ್ಸ್ ಕೈವಶವಾಗುತ್ತೆ. ಅಣ್ಣ ತಮ್ಮಂದರ ಜೊತೆಗೆ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ ಈ ಸಮಯದಲ್ಲಿ. 4ನೇ ಸ್ಥಾನದಲ್ಲಿ ಕುಜ ಇದ್ದಾನೆ. ಕುಜವು 4ನೇ ಸ್ಥಾನದಲ್ಲಿ ಅನಿಷ್ಟವನ್ನು ಉಂಟು ಮಾಡ್ತಾನೆ. ಮನೆಯಲ್ಲಿ ಮನಸ್ತಾಪ, ತಾಯಿಯ ಆರೋಗ್ಯದಲ್ಲಿ ಏರುಪೇರು, ತಾಯಿಯ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಮಸ್ಯೆ, ತಾಯಿಯಿಂದ ದೂರವಾಗಿ ಬದುಕುವಂಥ ಅವಸ್ಥೆ ಬರುತ್ತೆ, ಗೆಳೆಯರ ಜೊತೆ ಮನಸ್ತಾಪ ಉಂಟಾಗುತ್ತೆ. 5th ಹೌಸಲ್ಲಿ ಬುಧ ಮತ್ತು ಚಂದ್ರರು. ಚಂದ್ರ ತುಂಬ ಒಳ್ಳೆಯವನು. 5ನೇ ಸ್ಥಾನದಲ್ಲಿ ಶಿಕ್ಷಣಕ್ಕೆ ಬೆನಿಫಿಟ್ಸ್ ಕೊಡ್ತಾನೆ. ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಸಮಯವನ್ನು ಕಳೆಯುವಂತಹ, ಪ್ರವಾಸಕ್ಕೆ ಹೋಗುವಂತಹ ಸಮಯವನ್ನು ಆತ ಕ್ರಿಯೇಟ್ ಮಾಡಿಕೊಡ್ತಾನೆ. ಬುಧನು 5ನೇ ಸ್ಥಾನದಲ್ಲಿದ್ದಾಗ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ನೀವು ಏನಾದರೂ ಹೊಸದೊಂದಕ್ಕೆ ಕೈ ಹಾಕಿದರೆ ಬಿಸ್ನೆಸ್ ಸಕ್ಸಸ್ ಆಗುವ ಚಾನ್ಸಸ್ ಈ ತಿಂಗಳಲ್ಲಿ ಚೆನ್ನಾಗಿರುತ್ತೆ. ಪ್ರಯತ್ನಿಸಿ ನೋಡಿ. ಇನ್ನು 6ನೇ ಸ್ಥಾನದಲ್ಲಿ ರವಿಯು ಇದ್ದಾನೆ. ರವಿಯು ಮಿಶ್ರವಾದ ಫಲ ಕೊಡ್ತಾನೆ. 6ನೇ ಸ್ಥಾನದಲ್ಲಿ ನಿಮ್ಮ ಸಾಲ ಸೋಲಗಳಿಂದ ಸ್ವಲ್ಪ ನಿರಾಳವಾಗುವಂತೆ ಮಾಡ್ತಾನೆ. ಶತ್ರುಗಳನ್ನು ಎದುರಿಸುವಾಗೆ ಮಾಡ್ತಾನೆ. ಬಟ್ ಶತ್ರುಗಳು ನಿಮಗೆ ನೋವನ್ನು ಕೂಡ ಉಂಟು ಮಾಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು 7ನೇ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ತುಂಬ ಒಳ್ಳೆಯ ಸ್ಥಾನ. ದಾಂಪತ್ಯದಲ್ಲಿ ಒಂದು ಹೊಂದಾಣಿಕೆ ಬರುತ್ತೆ. ನೀವು ಪ್ರೀತಿಸಿದವರ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಭಾವನಾತ್ಮಕ ಕನೆಕ್ಷನ್ ಈ ತಿಂಗಳಲ್ಲಿ ಉಂಟಾಗುತ್ತೆ. ನಿಮ್ಮದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿದ್ದರೆ ಸಕ್ಸಸ್ ನಿಮ್ಮದಾಗುತ್ತೆ ಈ ತಿಂಗಳಲ್ಲಿ. ಸೊ ಬಹಳ ಖುಷಿಯಾದಂತಹ ಒಂದು ವಿಚಾರ ಇದು. ಬಟ್ 12ನೇ ಮನೆಯಲ್ಲಿ ನಿಮಗೆ ಶನಿ ಮಹಾದೇವನು ಸ್ಥಿತನಿದ್ದಾನೆ. ಅಶುಭವನ್ನು ಉಂಟು ಮಾಡ್ತಾನೆ, ಖರ್ಚಾಗುವಂತೆ ಮಾಡ್ತಾನೆ. ನಿಮಗೆ ಸಾಡೆ ಸಾತಿಯ ಪ್ರಭಾವ ಕೂಡ ಇರೋ ಕಾರಣಕ್ಕೆ ಖರ್ಚು ಹೆಚ್ಚಾಗುತ್ತೆ, ಸ್ವಲ್ಪ ನೆಮ್ಮದಿ ಕಡಿಮೆಯಾಗುತ್ತೆ. ಸೊ ನೀವು ಶನಿದೇವನ ಜಪವನ್ನು ಮಾಡ್ತಾ ಬನ್ನಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ಮಾಸ ಭವಿಷ್ಯದಿಂದ ನಿಮ್ಮ ಬದುಕಿನಲ್ಲಿ ಕಾತ್ಯಾಯಿನಿ ದೇವಿಯು ಶುಭವನ್ನು ಉಂಟು ಮಾಡಲಿ ಅಂತ ನಾವು ಕೇಳಿಕೊಳ್ತೀವಿ. ಈ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ವಾಟ್ಸಾಪ್ ಗ್ರೂಪ್ಗಳ ಲಿಂಕ್ಗಳನ್ನು ನಾವು ನೀಡಿದ್ದೇವೆ. ನೀವು ಆ ಲಿಂಕ್ಗಳ ಮೂಲಕ ನಮ್ಮ ಚಾನಲನ್ನು ಸೇರಿಕೊಳ್ಳಬಹುದು. ಅಲ್ಲಿ ಜ್ಯೋತಿಷ್ಯಕ್ಕೆ ಸೇರಿದ ನೂರಾರು ವಿಚಾರಗಳನ್ನು ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅದೇ ರೀತಿ ನೀವು ಅಲ್ಲಿ ನಿಮ್ಮ ಜಾತಕವನ್ನು ಕೂಡ ನಮ್ಮಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಆಫರನ್ನು ದಯವಿಟ್ಟು ಮಿಸ್ ಮಾಡಿಕೊಳ್ಳಬೇಡಿ. ನಮ್ಮ ಗ್ರೂಪ್ ಜಾಯ್ನ್ ಆಗಿ, ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿಯ ನೂರಾರು ಒಳ್ಳೊಳ್ಳೆಯ ವಿಡಿಯೋಗಳನ್ನು ಉಚಿತವಾಗಿ ನೋಡಿ ಆನಂದಿಸಿ. ಧನ್ಯವಾದಗಳು.